ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಂದಿನ ರೀಡಿಂಗ್ ತಮ್ಮನೇಲಲ್ಲಿ ನೋಡಿದ ಹಾಗೆ ನಿಮ್ಮ ಪಾರ್ಟ್ನರ್ ಯಾರಿಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ, ಇಲ್ಲ ಬೇರೆಯವರಿಗೋಸ್ಕರ ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ, ಇಲ್ಲ ನಿಮಗೋಸ್ಕರ ಬೇರೆಯವ್ರನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ ಅಂತ ನಾವು ನೋಡೋಣ. ಸೊ ನಾನಿಲ್ಲಿ 5 ಕಾರ್ಡ್ಸ್ನ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಲೆಟ್ಸ್ ವೇಟ್. ಸೊ ನಿಮ್ಮ ಮನಸ್ಸಲ್ಲಿ ನೀವು ಯಾರನ್ನ ತುಂಬ ಇಷ್ಟಪಡ್ತೀರಾ ಆ ವ್ಯಕ್ತಿನ 3 ಸತಿ ಹೆಸರನ್ನ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟರಲ್ಲಿ ನಾನು ಕೂಡ ಕಾರ್ಡ್ ಸ್ಪ್ರೆಡ್ ಮಾಡ್ತೀನಿ. ದೆನ್ ವಿ ಕ್ಯಾನ್ ಸಿ ದ ರೀಡಿಂಗ್. ಇಲ್ಲಿ ಫಸ್ಟು ನಾವು ಅವರ ಮೈಂಡಲ್ಲಿ ಏನಿದೆ ಅಂತ ನೋಡೋಣ. ಅವರು ಫಾಸ್ಟಾಗಿ ಏನನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರ ಮನಸ್ಸಲ್ಲಿ ಏನಿದೆ, ಅವರ ಭಾವನೆಗಳು ಮತ್ತು ಉದ್ದೇಶಗಳಲ್ಲಿ ಆಳವಾದ ಏನು ನೋಟವನ್ನು ಇದೆ ಅಂತ ನಾವು ನೋಡಬೇಕಾಗಿದೆ. ಇವಾಗ ಸದ್ಯಕ್ಕೆ ಅವರ ಎನರ್ಜಿ ಅವ್ರಿಗೆ ಏನು ಡೀಪ್ ಆಗಿ ಭಾವನೆಗಳನ್ನ ಹೇಳ್ತಾ ಇದೆ ಅಂತ ನೋಡೋದಾದ್ರೆ ತುಂಬಾನೇ ಮಿಕ್ಸ್ಡ್ ಫೀಲಿಂಗ್ಸ್, ಮಿಕ್ಸ್ಡ್ ಮೂವ್ಮೆಂಟ್, ಡೀಪ್ ಎಮೋಷನ್ಸ್ ನಾವು ನೋಡ್ಬೋದು. ಅವರು ತಮ್ಮ ಮುಂದಿನ ಸ್ಟೆಪ್ ಏನಿದೆ, ನೆಕ್ಸ್ಟ್ ಮೂವ್, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಅವರು ಲವ್ ಅಂಡ್ ಅಟ್ರಾಕ್ಷನ್, ಅವರ ಪ್ರೀತಿಯಲ್ಲಿ ತುಂಬಾನೇ ಆಕರ್ಷಣೆ ಆಗ್ತಾ ಇದೆ. ಅದು ಯಾರಲ್ಲಿ ಆಗ್ತಾ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಒಂದು ಅವರಲ್ಲಿ ನಿಮ್ಮ ಬಗ್ಗೆ ಆಗ್ತಾ ಇದೆಯಾ, ಇಲ್ಲಾಂದ್ರೆ ಅವರ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋ ಅಂತ ವ್ಯಕ್ತಿ ಮೇಲೆ ಆಗ್ತಾ ಇದೆಯಾ ಅಂತ ನಾವು ನೋಡೋಣ. ಇಲ್ಲಿ ಫಾಸ್ಟ್ ಚೇಂಜಸ್ನ ನೋಡ್ತಾ ಇದೀವಿ. ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ಮಾತಾಡಕ್ ಬರ್ತಾರೆ, ಒಂದ್ಸತಿ ಹಂಗೇನೆ ಆನ್ ಅಂಡ್ ಆಫ್ ಆಗ್ತಾರೆ. ತುಂಬಾನೇ ಇದು ಪವರ್ಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸಡನ್ ಮೂವ್ಮೆಂಟ್ಸ್ ನ ನೀವು ನೋಡ್ತೀರಾ. ಅದು ನಿಮ್ಗೆ ಪಾಸಿಟಿವ್ ಆಗು ಬರ್ಬೋದು, ಇಲ್ಲ ನೆಗೆಟಿವ್ ಆಗು ಬರ್ಬೋದು. ಬಟ್ ಕಮ್ಯುನಿಕೇಶನ್ ಪ್ರೋಗ್ರೆಸ್ ಅಲ್ಲಿ ಆಗ್ತಾ ಇದೆ ಅಂತ ಬರ್ತಾ ಇದೆ. ಸೊ ಇಲ್ಲಿ ಕೆಲವು ಥಿಂಗ್ಸ್ ಅಂದ್ರೆ ಕೆಲವು ವಿಚಾರಗಳು ಸ್ಲೋ ಆಗಿರ್ಬೋದು, ಇಲ್ಲಾಂದ್ರೆ ಅಲ್ಲೇನೆ ಸ್ಟಾಗ್ನೆಂಟ್ ಆಗಿ ಇರ್ಬೋದು ನಿಮ್ಮಿಬ್ಬರಲ್ಲಿ. ಸೊ ಅದು ಚೇಂಜ್ ಆಗುತ್ತೆ. ಸೊ ಚೇಂಜ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಏನಾಗ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಅವರು ನಿಮ್ಮನ್ನ ತಲುಪೋದಿಕ್ಕೆ ಅಥವಾ ಏನೇ ಒಂದು ನಿರ್ಧಾರ ತಗೊಳ್ಳೋದಿಕ್ಕೆ ರೀಚ್ ಔಟ್ ಆಗ್ತಾರೆ ನಿಮ್ಮ ಹತ್ರ. ಸೊ ನೀವು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ಜೀವನದಲ್ಲಿ ಇಲ್ಲ ಅವರು ಅನುಭವಿಸ್ತಾ ಇರುವಂತ ಜೀವನ ಆಗಿರ್ಬೋದು, ತುಂಬಾನೇ ಯಾರು ಪುಷ್ ಮಾಡ್ತಾ ಇದ್ದಾರೆ, ಏನಾದ್ರು ಆಕ್ಟ್ ಮಾಡೋದಕ್ಕೆ ತುಂಬಾ ಒತ್ತಾಯಿಸ್ತಾ ಇದ್ದಾರೆ. ಅದು ನಿಮ್ ಕಡೆ ಪಾಸಿಟಿವ್ ಆಗಿರ್ಬೋದು, ಇಲ್ಲ ನೆಗೆಟಿವ್ ಆಗಿರ್ಬೋದು. ಸೊ ತುಂಬಾನೇ ಪುಷ್ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಒಂದು ಡಿಸಿಷನ್ ತಗೊಳೋದಕ್ಕೆ. ಅವರು ಇಗ್ನೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಕೂಡ ಆಗಿರ್ಬೋದು ಅಂತ ಇಲ್ಲಿ ಬರ್ತಾ ಇದೆ. ಸೊ ನಮ್ಗೆ ಏನ್ ಮೆಸೇಜ್ ಸಿಗ್ತಾ ಇದೆ ಇಲ್ಲಿ ಫಸ್ಟ್ ಕಾರ್ಡ್ ಅಲ್ಲಿ, ಇಲ್ಲಿ ಫಸ್ಟ್ 2 ಕಾರ್ಡ್ಸ್ ಅಲ್ಲಿ ಅಂತ ನೋಡೋದಾದ್ರೆ, ತುಂಬಾನೇ ಒಂದು ಸ್ಪಷ್ಟತೆಗೆ ಅವರು ಕಾಯ್ತಾ ಇದ್ದಾರೆ, ಇಲ್ಲ ನೀವು ಕಾಯ್ತಾ ಇರ್ಬೋದು. ಅದನ್ನ ಬೇಗನೆ ನೀವು ಒಂದು ಶಿಫ್ಟ್ ನ ನೋಡ್ತೀರಾ. ಸೊ ಒಂದು ಓಪನ್ ಕಮ್ಯುನಿಕೇಶನ್ ಮಾಡಿದಾಗ ಖಂಡಿತ ನಿಮ್ಗೆ ಆ ಶಿಫ್ಟ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೀವು ಕಾನ್ವರ್ಸೇಷನ್ ಮಾಡ್ತೀರಾ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಡೆವಲಪ್ಮೆಂಟ್ ನ ನೀವು ನೋಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾದ್ರೂ ನನಗೋಸ್ಕರ ಅವರು ಕ್ರಾಸ್ ರೋಡ್ಸ್ ಮಾಡ್ತಾರಾ, ನನ್ನ ಫ್ಯೂಚರ್ ಪ್ಲಾನಿಂಗ್ ನನ್ನ ಜೊತೆ ಮಾಡ್ತಾರಾ, ಸೊ ಅಂತ ನೋಡೋದಾದ್ರೆ ನಿಮ್ಮ ಪರ್ಸನ್ ನಿಮ್ಮ ಜೀವನದಲ್ಲಿ ಸೊ ಒಂದು ಸಂಬಂಧ, ನಿಮ್ಮ ಸಂಬಂಧ ಏನಿದೆ ಆ ಸಂಬಂಧನ ಅವರು ಆಯ್ಕೆ ಮಾಡ್ಕೊಳ್ತಾರೆ, ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾರೆ. ಸೊ ನಿರ್ಧಾರ ಮಾಡ್ತಾರೆ. ಸೊ ಯಾವುದೇ ಹಂತದಲ್ಲಿ ನಿಮ್ಮ ರಿಲೇಶನ್ಶಿಪ್ ನ ಬಿಟ್ಕೊಡೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಬಟ್ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಆದ್ರೂ ಕೂಡ ಅವರ ವಿಚಾರ ಏನಿದೆಯೋ ಅದು ನಿಮ್ಮ ಕಡೆನೆ ವಾಲುತ್ತೆ ಅಂತ ಬರ್ತಾ ಇದೆ. ಸೊ ಅವರು ನಿಮ್ಮನ್ನ ತುಂಬಾ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಆಪ್ಷನ್ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಸೊ ಅವ್ರು ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಇನ್ನರ್ ಸೋಲ್ನ ಅವ್ರು ಯಾರು ಟಚ್ ಮಾಡೋದಕ್ಕಾಗಲ್ಲ. ಅವ್ರು ಫುಲ್ಲಿ ಕಮಿಟ್ ಆಗಿದ್ದಾರೆ. ಸೊ ನಿಮಗೆ ಫುಲ್ಲಿ ಕಮಿಟ್ ಆಗಿದ್ದಾರೆ. ಬಟ್ ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಅವರು ನಿರ್ಧಾರ ತೆಗೆದುಕೊಳ್ಳುವ ಸಿಚುವೇಶನ್ ಬರುತ್ತೆ. ಸೊ ಅದು ತುಂಬಾನೇ ದೂರ ಏನಿಲ್ಲ, ಡಿಸಿಷನ್ ಮೋಡಿಗೆ ಹೋಗ್ತಾರೆ.
ಸೊ ಒಂದು ನಿರ್ಧಾರನ ಅವರು ಖಂಡಿತ ಸದ್ಯದಲ್ಲಿ ತಗೊಳ್ತಾರೆ. ಆ ನಿರ್ಧಾರ ಯಾವುದೇ ಪ್ರೆಷರ್ ಇಲ್ಲದೆ ಅವರು ತಗೊಳ್ತಾರೆ ಅಂತ ಬರ್ತಾ ಇದೆ. ಸೊ ಹಾಗಾದ್ರೆ ಎಮೋಷನಲ್ ಫುಲ್ಫಿಲ್ಮೆಂಟು ಲವ್ ಬಗ್ಗೆ ನಾವು ನೋಡೋಣ ಅಂತ ಅನ್ನೋದಾದ್ರೆ, ಸೊ ಭಾವನಾತ್ಮಕ ಪ್ರೀತಿನ ಇದು, ಸೊ ಭಾವನಾತ್ಮಕವಾಗಿ ನಮ್ಮ ಫುಲ್ಫಿಲ್ಮೆಂಟ್ ಆಗುತ್ತಾ ಫ್ಯೂಚರ್ ಅಲ್ಲಾದ್ರೂ ಅಂತ ಕೇಳೋದಾದ್ರೆ, ಅಲ್ಟಿಮೇಟ್ ಹ್ಯಾಪಿನೆಸ್ ಈ ರೀಡಿಂಗ್ ಅಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಅಲ್ಟಿಮೇಟ್ ಹ್ಯಾಪಿನೆಸ್ ನಿಮ್ಮ ಜೀವನದಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಖಂಡಿತ ಸಾಧ್ಯ ಇದೆ. ಸೊ ನೀವು ಭಾವನಾತ್ಮಕ ತೃಪ್ತಿನ ನಿಮ್ಮ ಪ್ರೀತಿಯಲ್ಲಿ ಸೆನ್ಸ್ ಮಾಡಿದ್ದೀರಾ ಆಲ್ರೆಡಿ. ಅದು ಇವಾಗ ಸದ್ಯದ ಮಟ್ಟಿಗೆ ಟೆಂಪರರಿ ನೀವು ಅದನ್ನ ಫೇಸ್ ಮಾಡ್ತಾ ಇಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ, ಖಂಡಿತ ನಿಮಗೆ ಅದು ವಾಪಸ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಕನೆಕ್ಷನ್ ಏನಿದೆ ಅದು ಒಂದು ಟ್ರೂ ಹ್ಯಾಪಿನೆಸ್, ಪೊಟೆನ್ಷಿಯಲ್ ಹ್ಯಾಪಿನೆಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ಅವರು ಮಾಡಿರುವಂತ ಮೋಡಿ ಆಗಿರ್ಬೋದು, ಅವರು ನಿಮ್ಮ ಜೀವನದಲ್ಲಿ ಬಂದು ಮಾಡಿರುವಂತ ಅದ್ಭುತವಾಗಿರ್ಬೋದು, ಅದು ತುಂಬಾ ದೀರ್ಘಕಾಲದ ಸಂತೋಷವಾಗಿರುತ್ತೆ. ಸೊ ಆ ಎಮೋಷನಲ್ ಫುಲ್ಫಿಲ್ಮೆಂಟ್ ಮತ್ತೆ ವಾಪಸ್ ಬರುತ್ತೆ. ನೋ ಮ್ಯಾಟರ್ ನೀವು ಏನೇ ಮಾಡಿ ಅವರು ಜೆನ್ಯೂನ್ಲಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಅದಂತೂ ನಿಜ. ಸೊ ಅವರು ನೀವು ಜೊತೆಲಿ ಇರ್ಲಿ ಅವರು ನಿಮ್ಮ ಹ್ಯಾಪಿನೆಸ್ಗೆ ತುಂಬಾನೇ ಬೆಲೆ ಕೊಡ್ತಾರೆ. ಸೊ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂತ ಅವರು ಆಸೆ ಪಡ್ತಾ ಇದ್ದಾರೆ. ಸೊ ಖಂಡಿತ ಸಾಧ್ಯ ಇದೆ. ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಮತ್ತೆ ನಮ್ಮ ಇಬ್ಬರ ಜೀವನದಲ್ಲಿ ಮತ್ತೆ ಬರುತ್ತಾ, ಪ್ರಣಯ ಭಾವನೆಗಳು ಇಲ್ಲ ಪ್ರೀತಿ ಮತ್ತೆ ಆ ಪ್ರೀತಿ ಮತ್ತೆ ನಮ್ಗೆ ಒಂದಾಗುತ್ತಾ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೀವು ನೋಡ್ಬೋದು ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ಇದು ಆಳವಾದ ಭಾವನೆಗಳು ಅಂತಾನೆ ಹೇಳ್ಬೋದು. ಡೀಪ್ ಎಮೋಷನ್ಸ್, ರೊಮ್ಯಾಂಟಿಕ್ ಗೆಸ್ಚರ್ಸ್ ಆಗಿರ್ಬೋದು. ಸೊ ನಿಮ್ಗೆ ಕನ್ಫೆಷನ್ಸ್ ಮಾಡ್ಕೊಂತಾರೆ ಅವರು, ಏನು ಈ ಟೆಲಿಪತಿ ಅಂತಾರೆ ಅಲ್ವಾ. ಸೊ ಅದು ಏನೇ ಬಂದ್ರು ಅವರು ನಿಮ್ಮ ಜೊತೆ ಆ ಟೆಲಿಪತಿಯಲ್ಲಿ ಮಾತಾಡ್ಕೊಳ್ತಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಸ್ಟ್ರಾಂಗ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ದಂಗೆ ಸಾಧ್ಯ ಆಗ್ತಾನೆ ಇರ್ಬೋದು, ಬ್ಯಾಕ್ ಸ್ಟೆಪ್ ತಗೊಂತಾ ಇರ್ಬೋದು, ದೂರ ಆಗಿರ್ಬೋದು. ಸೊ ಭಾವನಾತ್ಮಕವಾಗಿ ನಿಮ್ಮ ಜೊತೆ ನಿಮ್ಮ ಕಲ್ಪನೆಯಲ್ಲಿ ಯಾವಾಗ್ಲೂ ಅವರು ಜೊತೆಲಿ ಇರ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ಸದ್ಯಕ್ಕೆ ಅವರು ನಿಮಗೆ ಒಂದು ಶೀಘ್ರವಾಗಿ ನಿಮ್ಗೆ ಹಾರ್ಟ್ ಫೆಲ್ಟ್ ಮೆಸೇಜ್ ಖಂಡಿತ ಕಳಿಸ್ತಾರೆ. ಅವರು ಸೋಲ್ ಸರ್ಚಿಂಗ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ. ಆ ಸೋಲ್ ಸರ್ಚಿಂಗ್ ಅದು ನೀವೇ ಆಗಿರ್ತೀರಾ. ಸೊ ನಿಮ್ಮನ್ನ ಹುಡುಕಾಟದಲ್ಲಿ ಅವರು ತೊಡಗಿದ್ದಾರೆ. ಸೊ ಅವರ ಸೆಲ್ಫ್ ರಿಫ್ಲೆಕ್ಷನ್ ಅಲ್ಲಿ ನಿಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೀತಿ ಚಲನೆ ಇರ್ಬೋದು, ಇಲ್ಲ ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು. ಸೊ ಅವರು ಆಳವಾದ ಡೀಪ್ ಆಗಿ ಅವರು ಮೂವ್ಮೆಂಟ್ ಮಾಡಿ ಡಿಸಿಷನ್ ನ ತಗೊಳ್ತಾರೆ. ಸೊ ಆ ಡೀಪ್ ರಿಫ್ಲೆಕ್ಷನ್ ನ ನೋಡ್ತೀವಿ ಅಂತ ಹೇಳ್ತಾ, ಸೊ ಅವರ ಭಾವನೆಗಳು ಇದಾಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಸಮಯ ತಗೋಬೇಕಾಗುತ್ತೆ, ಅವ್ರಿಗೂ ಸ್ವಲ್ಪ ಸಮಯ ಕೊಡ್ಬೇಕಾಗುತ್ತೆ. ಸೊ ಏನಾದ್ರು ಡಿಸ್ಟೆಂಟ್ ಅಲ್ಲಿ ಇದ್ರೆ, ಸ್ಲೋ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ರೆ, ಸೊ ಪರ್ಸನಲ್ ಆಗಿ ತಗೋಬೇಡಿ. ನೀವು ಇಗ್ನೋರ್ ಆಗ್ತಾ ಇಲ್ಲ ಅವ್ರ ಕಡೆಯಿಂದ, ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ, ಅವರು ಕೆಲವು ವಿಚಾರಗಳನ್ನ ಆಳವಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಸ್ಟ್ರಾಂಗ್ ಎಮೋಷನ್ಸ್ ಇದೆ, ಅದನ್ನ ಅಂದ್ರೆ ಅವರು ಪ್ರಾಸೆಸ್ ಅಲ್ಲಿ ಇದ್ದಾರೆ, ಅವರನ್ನೇ ಪ್ರಾಸೆಸ್ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಬೇಗ ಡಿಸಿಷನ್ ತಗೊಳ್ತಾರೆ. ಒಂದು ಕಮ್ಯುನಿಕೇಶನ್ ಇಲ್ಲ ಆಕ್ಷನ್ ನಿಮ್ಗೆ ಗೊತ್ತಾಗುತ್ತೆ, ಸಡನ್ ಆಗಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ, ನಾನು ಇಲ್ಲಿ ನಿಮ್ಗೆ ತಮ್ಮನೇಲಿ ನೋಡ್ದಂಗೆ ಅವರು ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ, ಇಲ್ಲ ಬೇರೆಯವ್ರಿಗೋಸ್ಕರ ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ, ಇಲ್ಲ ನಿಮಗೋಸ್ಕರ ಬೇರೆಯವ್ರನ್ನ ಸ್ಯಾಕ್ರಿಫೈಸ್ ಮಾಡ್ತಾರಾ ಅಂತ ನಾವು ನೋಡೋಣ ಅಂತ ಹೇಳಿದ್ದೆ. ಸೊ ಇಲ್ಲಿ ಎಸ್ ಕಾರ್ಡ್ ಬಂದಿದೆ. ಖಂಡಿತ ಅವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡೋದಿಲ್ಲ. ಅವರು ನಿಮಗೋಸ್ಕರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಭೇಟಿ ಹಾಕ್ತಾರೆ, ಸದ್ಯದಲ್ಲೇ ವೇಟ್ ಮಾಡ್ತಾ ಇರಿ. ಒಂದು ರಿಯಲ್ ಹ್ಯಾಪಿನೆಸ್ ನ ನೀವು ನೋಡ್ತೀರಾ. ತುಂಬಾ ಪೇಷಂಟ್ ಆಗಿ ಇರಿ, ಒಂದು ಓಪನ್ ಕಮ್ಯುನಿಕೇಶನ್ ಮಾಡಿ, ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಬೇಡಿ. ನಿಮ್ಮ ಎನರ್ಜಿ ಬಗ್ಗೆ ನೀವು ಫೋಕಸ್ ಮಾಡಿ. ಸೊ ಅವರು ಎಮೋಷನ್ಸ್ ನ ವರ್ಕ್ ಮಾಡ್ತಾ ಇದ್ದಾರೆ, ಖಂಡಿತ ನಿಮ್ಗೆ ವಾಪಸ್ ಬರ್ತಾರೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರು ನನಗೆ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು, ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಇನ್ ಕೇಸ್ ನಿಮ್ಮ ಪ್ರೀತಿ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ನೀವು ಲವ್ ಸ್ಪೆಲ್ಸ್ ನ ಆಫ್ ಮಾಡ್ಕೋಬಹುದು. ಮೋರ್ ಡೀಟೇಲ್ಸ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.